ನಿಮಗೆಲ್ಲರಿಗೂ ಗೊತ್ತೇ ಇದೆ ಇವತ್ತು ಗಣೇಶ ಚತುರ್ಥಿ ಅಂತ. ಅದನ್ನ ಯಾವಾಗ ಶುರು ಮಾಡಿದ್ದಾರೆ ಅಂತ ತಿಳಿಸ್ತೀನಿ ಬನ್ನಿ. 1630ರಲ್ಲಿ ಶಿವಾಜಿ ಮಹಾರಾಜರು ಇದನ್ನ ಶುರು ಮಾಡಿದ್ದಾರೆ ಅಂತ ಹೇಳುತ್ತಾರೆ. ಈ ಹಬ್ಬವನ್ನು ನಿಜವಾಗಲೂ ನಿಮಗೆ ನೋಡಬೇಕಾದರೆ ನೀವು ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅಲ್ಲಿ ಆಚರಿಸುವ ಹಾಗೆ ಬೇರೆ ಎಲ್ಲೂ ಆಚರಿಸಲ್ಲ ಅಂತ ಹೇಳ್ತಾರೆ. ಗೌರಿ ತನ್ನ ಮೈಗೆ ಹಚ್ಚಿದ ಗಂಧದಿಂದ ಒಂದು ಮಗುವಿನ ಆಕಾರವನ್ನು ಮಾಡಿ ಅದಕ್ಕೆ ಜೀವ ತಂದು ಅದಕ್ಕೆ ಹೆಸರಿಟ್ಟಿದ್ದೇ ಗಣೇಶ ಅಂತ. ನಾನು ಸ್ನಾನಕ್ಕೆ ಹೋಗುತ್ತೇನೆ, ನೀನು ದ್ವಾರವನ್ನು ಕಾಯಿ ಅಂತ ಹೇಳಿ ಗೌರಿ ಸ್ನಾನಕ್ಕೆ ಹೋಗುತ್ತಾಳೆ. ತನ್ನ ತಂದೆಯೇ ಶಿವ ಅಂತ ತಿಳಿಯದ ಗಣೇಶ ಶಿವನನ್ನು ತಡೆಯುತ್ತಾನೆ. ಆವಾಗ ಕೋಪಗೊಂಡ ಶಿವ ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನೇ ಕಡಿಯುತ್ತಾನೆ. ಇದರಿಂದ ಕೋಪಗೊಂಡ ಗೌರಿ ಇಡೀ ಜಗತ್ತನ್ನು ನಾಶ ಮಾಡಲು ಮುಂದಾಗುತ್ತಾಳೆ. ಆವಾಗ ತನ್ನ ಸೇವಕರಲ್ಲಿ ಶಿವ ಯಾರು ಉತ್ತರಕ್ಕೆ ತಲೆ ಹಾಕಿ ಮಲಗಿರುತ್ತಾರೆ ಅವರ ತಲೆಯನ್ನು ಕಡಿದುಕೊಂಡು ಬನ್ನಿ ಅಂತ ಅವರನ್ನು ಕಳಿಸುತ್ತಾನೆ. ಎಷ್ಟೇ ಹುಡುಕಿದರೂ ಯಾರ ತಲೆಯೂ ಸಿಗದೆ ನಂತರ ಒಂದು ಆನೆ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದು ನೋಡಿ ಇವರು ಅದರ ತಲೆಯನ್ನೇ ತರುತ್ತಾರೆ. ಆ ತಲೆಯನ್ನು ಶಿವ ಗಣೇಶನ ದೇಹಕ್ಕೆ ಜೋಡಿಸಿ ಅದಕ್ಕೆ ಜೀವ ತರುತ್ತಾರೆ. ಇದನ್ನು ನೋಡಿ ಗೌರಿ ಶಾಂತಳಾಗುತ್ತಾಳೆ. ಆವಾಗ ಎಲ್ಲಾ ದೇವರು ಸೇರಿ ಗಣೇಶನಿಗೆ ಒಂದೊಂದು ವರವನ್ನು ಕೊಡುತ್ತಾರೆ. ಅದಾದ ಮೇಲೆ ಗಣೇಶನಿಗೆ ಗಜಮುಖ ಎನ್ನುವ ಹೆಸರು ಬಂದಿದ್ದು. ಎಲ್ಲ ಶುಭ ಕಾರ್ಯಗಳಲ್ಲೂ ಮೊದಲು ಪೂಜೆ ಮಾಡುವ ದೇವರೇ ಗಣೇಶ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು.